ಇವತ್ತು ನಮ್ಮೂರ್ ಪಕ್ಕ ಅಂಗೂರು ಹೊಳೆ ಆ ಕಡೆ ಸೇರಿ ಗಡ್ಡಿ ಬಸಪ್ಪನ ಜಾತ್ರೆ ಇರುತ್ತೆ, ಬನ್ನಿ ಹೋಗುವ. ನಮಸ್ಕಾರ ಗೆಳೆಯರೆ, ನಿನ್ನೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಹುಡುಗರೆಲ್ಲ ಸಿಕ್ಕಿದ್ರು. ಅವ್ರ ಜೊತೆಗೆಲ್ಲ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಡುಮ್ಮನು ಸಿಕ್ಕಿದ್ದ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ತೇರೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ದೋಸ್ತರೆಲ್ಲ ಗುಡಿ ಕಡೆ ಹೋಗಿ ನಮ್ಮ ಅಪ್ಪನ ಮುಂದೆ ನಮ್ಮ ಬೇಡಿಕೆ ಎಲ್ಲ ಇಟ್ಟು ಎಲ್ಲ ನಿಂದೆ ಅಪ್ಪ ದಯ ಅನ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ರೂಮ್ ಕಡೆ ಹೋಗೋದಾರಿಲಿ ಗೋಲ್ಗೊಪ್ಪ ಎಲ್ಲ ತಿನ್ಕೊಂಡು ಇಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು ನಮ್ಮ ತಮ್ಮಗೊಂದು ಬಾಯ್ ಹೇಳ್ಕೊಂಡು ಹಾಗೆ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಹೋಗೋದಾರಿಲಿ ಪಟಾಕಿ ಆಡ್ಸಿದ್ವಿ. ನೋಡೋಕ್ಕಾಗಲ್ಲ, ಟೈಮ್ ಆಗಿತ್ತು. ಅದಕ್ಕೆ ಸೀದಾ ಊರ್ ಕಡೆ ಹೊರಟ್ವಿ. ಅಲ್ಲಿಂದ ಸೀದಾ ಊರಿಗೆ ಬಂದು ನಮ್ಮ ದೋಸ್ತು ಬಾಯ್ ಹೇಳಿ ನಮ್ಮ ಮಮ್ಮಿ ರೊಟ್ಟಿ ಹಾಕಿ ಕೊಡ್ತಿತ್ತು ನಮ್ಮ ತಮ್ಮನಿಗೆ. ನಮ್ಮ ತಮ್ಮ ನೋಡಿದ್ರೆ ಕಚ್ ಕುಡಿತವನೆ ನೀರ್ನ ನೋಡಿ. ಬೆಳಗ್ಗೆ ನಮ್ಮ ಮಮ್ಮಿ ದೋಸೆ ಎಲ್ಲ ಹಾಕೊಡ್ತು. ನಾವೆಲ್ಲ ಊಟ ಮಾಡಿ ಹಾಗೆ ನಮ್ಮ ಮಮ್ಮಿಗೂ ನಾನು ದೋಸೆ ಹಾಕೊಟ್ಟೆ. ನಮ್ಮ ಮಮ್ಮಿನೂ ಊಟ ಮಾಡ್ತು. ಹಾಗೆ ನಮ್ಮ ಅಣ್ಣ ಬಂದ ಕಾರ್ ತಗೊಂಡು ಸೀದಾ ಕಾರ್ ತೊಳಕ್ ಹೋದ್ವಿ. ಅದೇ ಅವತ್ತು ಹೇಳಿದ್ವಲ್ಲ ನಮ್ಮ ಎನ್ಎಸ್ ಗಾಡಿ ಸೇಲ್ಗಿದೆ ಅಂತ, ಅದನ್ನ ತಗೊಳಕ್ಕೆ ಅಲ್ಲಿಗೆ ಬಂದಿದ್ರು. ಆ ಗಾಡಿ ಎಲ್ಲ ಕೊಟ್ಟು ನಾ ಗಿಚ್ಚನಂಗ್ ರೆಡಿ ಆಗಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ನಾ ಇವತ್ತು ಹೋಗಿದ್ದೆ. ನಮ್ಮೂರ್ ಪಕ್ಕ ಅಂಗೂರು ಹೊಳೆ ಆ ಕಡೆ ಗಡ್ಡಿ ಬಸಪ್ಪನ ಜಾತ್ರೆ ನಡೀತಿತ್ತು. ಹಾಗೆ ಅದಕ್ಕೆಲ್ಲ ನಾನು ನಮ್ಮ ಮನೆಯವರೆಲ್ಲ ಹೋದ್ವಿ ಸೀದಾ. ನೋಡಿ ಚಿಕ್ಕ ಹುಡುಗ ಊಟ ಆಗ್ತಾನೆ, ಇಷ್ಟೊಂದ್ ಜನನೆಲ್ಲ ಹತ್ತಿಸ್ಕೊಂಡು ಫೈನಲ್ ಆಗಿ ಹೊಳೆ ಆ ಕಡೆ ರೀಚ್ ಆದ್ವಿ. ಅಲ್ಲಿಂದ ಸೀದಾ ಗುಡಿ ಕಡೆ ಹೊರಟಿ. ಸ್ವಲ್ಪ ಬರೋದು ಲೇಟ್ ಆಗಿದ್ರಿಂದ ಎಲ್ಲ ಕಾರ್ಯಕ್ರಮ ಮುಗಿಯಿತು. ಹಾಗೆ ಹಣಕ ಎಲ್ಲ ಮಾಡಿಸ್ಕೊಂಡು ಊರ್ ಕಡೆ ಹೋಗ್ಬೇಕು. ಹಾಗೆ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.